ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾವು ರೂಮ್ ಹತ್ರ ಹೋಗ್ತಾ ಇರಬೇಕಾದ್ರೆ ನೆನ್ನೆ ಲಾಗ್ನ ನಾನು ಎಂಡ್ ಮಾಡಿದ್ದೆ. ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೊಗೊಂಡು ಬಂದು ಈ ಜೀಪ್ ಇಲ್ಲಿ ಬಿಟ್ಟು ಹೋಗ್ತಾ ಐತೆ. ಇಲ್ಲಿ ಕೀ ತೊಗೊಂಡು ಬರೋಕ್ಕೆ ಅಂತ ಹೋದ್ರು ಅಣ್ಣ ಅವರು ಅಲ್ಲಿಗೆ ಆಫೀಸ್ ಹತ್ರ. ಅದಕ್ಕೆ ನಾವಿಲ್ಲಿ ರೂಮ್ ಮುಂದೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ನಂಬರ್ಸ್ ಎಲ್ಲ ಕೊಟ್ಟಿರ್ತಾರೆ ಹೇಳ್ರಿ. ಆ ನಂಬರ್ ಸುಮ್ಮನೆ ಕಾರ್ ಅವ್ರಿಗೆ ಜೀಪ್ ಅವ್ರಿಗೆ ತೋರಿಸ್ಬಿಟ್ರೆ ಅವರೇ ಕರ್ಕೊಂಡು ಬಂದು ಡೈರೆಕ್ಟ್ ಇಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ. ಇಲ್ಲಿ ಎಲ್ಲರೂ ಬ್ಯಾಗ್ ಇಟ್ಸ್ಕೊಂಡು ವೆಯ್ಟ್ ಮಾಡಿ ಅದೇ ಥರ ಮಾತಾಡ್ತಾ ಕುತ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಇವತ್ತಿನ ವಿಡಿಯೋದಲ್ಲಿ ನಾವು ದರ್ಶನಕ್ಕೆ ಹೋಗೋವರೆಗೂ ಎಲ್ಲ ವಿಡಿಯೋನ ಶೂಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇವತ್ತಿನ ವ್ಲಾಗ್ ಅಂತೂ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೂ ಅರ್ಥ ಆಗುತ್ತೆ. ತಿರುಪತಿ ನೋಡಿರುವಂಥ ಫೀಲ್ ನಿಮಗೂ ಬರುತ್ತೆ ವಿಡಿಯೋದಲ್ಲಿ. ಹಾಗಾಗಿ ನಾವು ಸ್ಯಾರಿ ಎಲ್ಲ ತೊಗೊಂಡು ಬಂದಿದ್ದೀವಿ. ಪ್ಲಾನಿಂಗಲ್ಲೇ ತೊಗೊಂಡು ಬಂದಿರುವಂಥದ್ದು. ಯಾವ್ಯಾವ ಸ್ಯಾರಿ ಹಾಕ್ಕೊಂಡು ಹೇಗೆ ರೆಡಿ ಆಗ್ತೀವಿ ಅಂತಂದು ಎಲ್ಲನೂ ಶೇರ್ ಮಾಡ್ಕೊತೀನಿ. ಹಾಗೆ ತಿರುಪತಿ ತಿಮ್ಮಪ್ಪನ ಸ್ವಾಮಿ ದರ್ಶನಕ್ಕೆ ಹೋಗೋವರೆಗೂ ನಾವು ಕ್ಯೂ ಅಲ್ಲಿ ನಿಂತ್ಕೊತೀವಲ್ಲ, ಅಲ್ಲಿವರೆಗೂ ವಿಡಿಯೋ ಶೂಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಹಾಗೇನೆ ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ. ಈಗ ಹೋಗ್ಬಿಟ್ಟು ಫಸ್ಟು ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ನಾವು ದರ್ಶನಕ್ಕೆ ಅಂತ ಹೊರಡಬೇಕು. ಬರ್ರಿ ಫ್ರೆಂಡ್ಸ್, ರೂಮ್ ಮಾಡಿದ್ವಿ. ಬರ್ರಿ ಫ್ರೆಂಡ್ಸ್, ರೂಮ್ ಕೊಡ್ತೀನಿ. ಇಷ್ಟೊತ್ತಿಗೆ ನಮಗೆ ಮುಕ್ತಿ ಸಿಕ್ಕೈತೆ. ಬೆಳಗ್ಗೆ ರಾತ್ರಿಯಿಂದ ಮುಖ ತೊಳೆದಿಲ್ಲ. ಈಗ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗ್ತೀವಿ ಫಸ್ಟ್. ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ತೀವಿ. ಎಲ್ಲನೂ ಶೇರ್ ಮಾಡ್ತಾ ಇರ್ತೀನಿ. ಅಂದರೆ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಮಾತ್ರ ಎಂಟ್ರಿ ಇಲ್ಲ, ಮೊಬೈಲ್ ಕ್ಯಾಮ್ರಾ ಅಲೋ ಇಲ್ಲ. ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಕವರ್ ಮಾಡಿ ನಿಮಗೆ ಶೇರ್ ಮಾಡ್ಕೊತೀನಿ. ದೇವ್ರ ತಿಮ್ಮಪ್ಪನ ಆಶೀರ್ವಾದ ನಿಮಗೂ ಸಿಗಲಿ, ಎಲ್ರಿಗೂ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ. ಸೊ ಈಗ ರೂಮ್ ಒಳಗೆ ಹೋಗ್ಬಿಟ್ಟು ನಮ್ಮ ಮನೆಯವ್ರನ್ನ ಫಸ್ಟ್ ಫ್ರೆಶ್ ಅಪ್ ಮಾಡ್ತೀವಿ. ನೋಡಿ ಪಾಪ 2 ಬ್ಯಾಗು ನಮ್ಮ ಮನೆಯವರೇ ಇಟ್ಕೊಂಡವ್ರೆ. ವಿಡಿಯೋ ಶೂಟ್ ಮಾಡ್ತೀನಿ ಇಟ್ಕೊಳ್ರಿ ಅಂದರೆ ಸರಿ ಕೊಡಮ್ಮ ಅಂತ ಇಟ್ಕೊಂಡವ್ರೆ. ಹಿಂಗಿದ್ ನಿದ್ದೆ ಆಯಿತು ಹೊರಗಡೆ ಈಗಳ್ರಿ. ಆ ಕಟ್ಟೆ ಮೇಲೆ ನಿದ್ದೆ ಆಯಿತು. ಅಲ್ಲೇ ಅದನ್ನಯ್ಯ ಯಾಲನ್ನಯ್ಯ. ಅದೇ ಹೌದು. ಹಾಂ ಈಚೆ ಕಡೆನೇ ಬಿಡ್ರಿ. ಹಾಕ್ಬಿಡಿ. ಗುರೇ ನೀನು ಅದೇನು ಹೇಳ್ತಾರಲ್ಲ, ಇಂಥವ್ರೆ 50 ಕೊಟ್ಟರು ಯಾರು 50 ಶಂಕರ ఏమమ్మ ಇಷ್ಟೊತ್ತು ಕುತ್ಕೊಂಡೇ ಇದ್ವಿ. ಇದನ್ನ ಮನೆ ಕೊಡ್ತಾರ. ಕೊನೆಗೂ ವೆಯ್ಟ್ ಮಾಡಿ ರೂಮ್ ಒಳಗೆ ಎಂಟ್ರಿ ಆದ್ವಿ. ನೋಡಿ ಈ ಥರ ರೂಮ್ ಇರೋದು. ನಾವಿದು ಫಸ್ಟ್ ಟೈಮ್ ತಿರುಪತಿ ಬಂದಿರೋದು. ನಿಮಗೆ 2-3 ವಿಡಿಯೋದಲ್ಲಿ ನಾನು ಹೇಳಿದೆ. ಬಂದುಬಿಟ್ಟು ಈಗ ನಾವು ಸ್ನಾನ ಮಾಡ್ಕೊಂಡು ಒಬ್ಬೊಬ್ಬರಾಗಿ ಎಲ್ಲರೂ ರೆಡಿಯಾಗಿ ಈಚೆ ಕಡೆ ಬರ್ತಾ ಇದ್ದೀವಿ. ಫುಲ್ಲು ಸೆಕೆ ಇದೆ. ಅದರಲ್ಲಿ ಈ ಥರ ಫ್ಯಾನು ಎಲ್ಲ ಇತ್ತು, ಪರವಾಗಿಲ್ಲ. ನಾನು ಈ ಸ್ಯಾರಿನ ವೇರ್ ಮಾಡಿರುವಂಥದ್ದು. ಇದು ನೋಡ್ತಾ ಇರ್ಬೋದು, ಬ್ಯಾಂಗಲ್ಸ್ ನಿಮಗೆ ತೋರಿಸಿದ್ನಲ್ಲ ಒಂದು ಸಾರಿ ಮೊನ್ನೆ. ಈ ಸ್ಯಾರಿಗೆ ಅಂತಂದರೆ ಈ ಬ್ಯಾಂಗಲ್ಸ್ನ ರೆಡಿ ಮಾಡಿಸಿದ್ದು. ಮತ್ತು ಈ ಸ್ಯಾರಿ ಇದು ಬ್ಲೌಸು ಸ್ಟಿಚಿಂಗ್ ಬಂದುಬಿಟ್ಟು ಸೂತ್ರ ಡಿಸೈನರ್ ಬೋಟಿಕ್ ಅಂತ ಹೇಳ್ಬಿಟ್ಟು MG ರೋಡಲ್ಲೇ ಇದೆ. ಸೊ ತುಂಬ ಚೆನ್ನಾಗಿ ಸ್ಟಿಚ್ ಅನ್ನೋದು ಮಾಡಿಕೊಟ್ಟಿದ್ದಾರೆ. ಮತ್ತು ವರ್ಕು ಅಷ್ಟೇ, ಅವರು ಡಿಟೇಲಿಂಗ್ ಎಲ್ಲ ನೋಡ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಬರೀ ಬಾಡಿ ಮೆಜರ್ಮೆಂಟ್ ತೊಗೊಂಡೆ ಅವರು ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ನಾನು ಯಾವುದೇ ಥರ ಮೆಜರ್ಮೆಂಟ್ ಬ್ಲೌಸ್ ಆ ಥರ ಏನೂ ಕೊಟ್ಟಿರಲಿಲ್ಲ. ಆದರೂ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಅಂದರೆ ಪರ್ಪಲ್ ಕಾಂಬಿನೇಷನ್ ಆಗಿ ತೊಗೊಂಡಿದ್ದಾರೆ, ಆಪೋಸಿಟ್ ಕಲರಲ್ಲಿ ತೊಗೊಂಡಿದ್ದಾರೆ. ಅದಕ್ಕೂ ಏನು ಸಖತ್ತಾಗಿ ಕಾಣ್ತಾ ಇತ್ತು ಗೊತ್ತಾ, ಗೋಲ್ಡ್ ಕಲರ್. ಇನ್ನೊಂದು ಅವರು ಈ ಬ್ಲೌಸೇ ಬೇಡ ಇದ್ರದ್ದು, ಇದಕ್ಕೆ ತಕ್ಕಂತೆ ಬೇರೆ ಆಪೋಸಿಟ್ ಕಲರಲ್ಲಿ ಸ್ಟಿಚ್ ಮಾಡ್ತೀವಿ ಅಂದರು. ನಾನೇ ಬೇಡ, ನನಗೆ ಗೋಲ್ಡಲ್ಲೇ ಇರಬೇಕು ಅಂತ ಇಷ್ಟಪಟ್ಟು ತೊಗೊಂಡಿದ್ದೀನಿ. ನನಗೆ ಇದೇ ಥರ ಬೇಕು ಅನ್ನೋದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನನ್ನಿಷ್ಟದ ಪ್ರಕಾರನೇ ಅವರು ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಫಿಟ್ಟಿಂಗ್ ವೈಸ್ ನೋಡ್ತಾ ಇರ್ಬೋದು. ನಾನು ಯಾವುದೇ ಥರ ಒಂದು ಸ್ಟಿಚ್ ಏನೂ ಹಾಕ್ಸಿಲ್ಲ. ನನಗೆ ಡ್ರೆಸ್ ಮೇಲೆ ಬಾಡಿ ಮೆಜರ್ಮೆಂಟ್ ಯಾವ ರೀತಿ ತೊಗೊಂಡ್ರೋ ಅದೇ ರೀತಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಹಾಕೊಂಡಿದ ತಕ್ಷಣ ಏನು ಸಖತ್ತಾಗಿ ಕೂತಿತ್ತು ಅಂದರೆ, ನೆಕ್ ಆಗಿರ್ಬೋದು, ಬ್ಯಾಕ್ ಸೈಡ್ ಡೀಪ್ ಆಗಿರ್ಬೋದು, ನೆಕ್ ಡೀಪ್ ಆಗಿರ್ಬೋದು, ಮತ್ತು ಬಾಡಿ ಫಿಟ್ಟಿಂಗ್ ಆಗಿರ್ಬೋದು, ಭಾಳ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ರಿಯಲಿ ತುಂಬ ಥ್ಯಾಂಕ್ಸ್ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿಸ್ಟರ್ಗೆ. ಹಾಗೆ ಜ್ಯುವೆಲರಿನೂ ಅಷ್ಟೇ ಅವರೇ ಕಳಿಸ್ಕೊಟ್ಟಿರುವಂಥದ್ದು.
ಆಮೇಲೆ ನಮ್ಮ ಮನೆಯವರಿಗೆ ಇದು ಎಮ್ ಎಲ್ ಎ ವೈಟಲ್ಲಿ ತೊಗೊಂಡು ಎಮ್ ಎಲ್ ಎ ಅಂದರೆ ಮಿನಿಸ್ಟರ್ ವೈಟಲ್ಲಿ ತೊಗೊಂಡಿರುವಂಥದ್ದು ಬಟ್ಟೆ, ಮಿನಿಸ್ಟರ್ ಬ್ರ್ಯಾಂಡಲ್ಲಿ ಭಾಳ ಚೆನ್ನಾಗಿದೆ. ರಾಮರಾಜ್ ಅವೆಲ್ಲ ನೋಡಿದೆ, ಇವ್ರಿಗೆ ಯಾಕೋ ಅದು ಸಿಂಗಲಲ್ಲಿ ಸಿಕ್ತು ಪಂಚೆ ಅನ್ನೋದು, ಡಬಲಲ್ಲಿ ಬೇಕಾಗಿತ್ತು. ಹಾಗಾಗಿ ಇದು ಮಿನಿಸ್ಟರ್ ವೈಟಲ್ಲೇ ತೊಗೊಂಡಿದ್ದು. ಬ್ರ್ಯಾಂಡ್ ಅಂತೂ ತುಂಬ ಚೆನ್ನಾಗಿದೆ. ಕಾಸ್ಟು ಅಷ್ಟೇ 2200 ಏನೋ ಕೊಟ್ವಿ ಇದಕ್ಕೆ. ತುಂಬ ಚೆನ್ನಾಗಿ ಇಷ್ಟ ಆಯಿತು. ಮೇನ್ ಫಿಟ್ಟಿಂಗ್ ವೈಸ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು ಭಾಳ ಚೆನ್ನಾಗಿ ಕೂತಿತ್ತು. ನಾನು ನಮ್ಮ ಮನೆಯವ್ರು ಇದೇ ಥರನೇ ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಮುಂಚೆಯಿಂದಲೂ ಅಂದ್ಕೊತಾ ಇದ್ದೆ, ತಿರುಪತಿ ಹೋದರೆ ಇದೇ ಥರ ಬಟ್ಟೆ ಹಾಕಬೇಕು ಅಂತ. ಯಾಕಂದರೆ ನಮ್ಮ ಮದುವೆನೂ ಈ ಥರ ಆಗಿರಲಿಲ್ಲ. ದರ್ಶನಕ್ಕೆ ಹೋಗ್ಬೇಕಾದ್ರೆ ತಿಮ್ಮಪ್ಪನ ದರ್ಶನಕ್ಕೆ ಈ ಬಟ್ಟೆ ಹಾಕ್ಕೊಂಡು ದರ್ಶನ ಮಾಡಲೇಬೇಕು ಅಂತಂದು ನಾನು ಮುಂಚೆಯಿಂದಲೂ ಕನಸು ಕಟ್ಕೊಂಡಿದ್ದೆ. ಹಾಗಾಗಿ ಸರಿ ಅಂತಂದು ಹೇಳ್ಬಿಟ್ಟು ಇದೇ ಥರ ಬಟ್ಟೆ ತಗೊಂಡು ನಾವು ಇದನ್ನು ಹಾಕ್ಕೊಂಡು ಈಗ ದರ್ಶನಕ್ಕೆ ಎಲ್ಲರೂ ರೆಡಿ ಆಗಿಬಿಟ್ಟು ಒಟ್ಟಿಗೆ ಎಲ್ಲರೂ ಹೋಗ್ತಾ ಇದ್ದೀವಿ. ಇಲ್ಲಿ ಹೋಗ್ತಾ ನಮ್ಮನೆ ಇಲ್ಲಿ ಜೀಪಲ್ಲೇ ಬಂದಿರೋದು, ಇಲ್ಲಿ ನಿಲ್ಲಿಸ್ಬಿಟ್ಟು ಅವರು ಹೋದ್ರು ರಿಟರ್ನು. ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ ಅಂತಂದು. ಇಲ್ಲಿ ಫಸ್ಟ್ ದರ್ಶನ ಮಾಡೋದಕ್ಕೂ ಮುಂಚೆ ಪ್ರಸಾದ ಅಂದರೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದರು ಸುನೀತಾ ಅವರು. ಸರಿ ಆಯಿತು ಅಂತಂದು ಹೇಳ್ಬಿಟ್ಟು ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಒಬ್ಬೊಬ್ಬರಾಗಿ ಎಲ್ಲರೂ. ಜನ ಅಂತೂ ನಿಜ. ನಾವು ಹೋಗಿದ್ದು ಬುಧವಾರ ದರ್ಶನಕ್ಕೆ ದೇವ್ರಿಗೆ. ಶನಿವಾರ ಈ ಟೈಮಲ್ಲಿ ಹೋಗಿದ್ರೆ ಅಪ್ಪ ತುಂಬ ಇನ್ನೂ ಕಷ್ಟ ಆಗೋದಂತೆ. ಇದಕ್ಕೇನೆ ನಮ್ಮ ಕೈಲಿ ಆಗಲಿಲ್ಲ. ಬುಧವಾರ ದಿನ ಹೋದ್ರೂ ಅಷ್ಟೊಂದು ಜನ, ಯಪ್ಪ ಎಷ್ಟು ಜನ ಬರ್ತಾರೆ ಅಂದ್ಕೊಂಡಿದ್ದೀರಾ ತಿಮ್ಮಪ್ಪನ ದರ್ಶನಕ್ಕೆ ಅಂತ ತಿರುಪತಿಗೆ. ನನಗಂತೂ ಶಾಕ್ ಆಯಿತು ನೋಡಿಬಿಟ್ಟು. ಹಾಗೆ ನಾವು ಈ ಸ್ಯಾರಿಗಳೆಲ್ಲ ವೇರ್ ಮಾಡ್ಕೊಂಡು ಅದನ್ನು ಸಂಜೆವರೆಗೂ ನಾವು ಇದು ಮಾಡಿದ್ವಲ್ಲ. ಸಂಜೆ ಅಂದರೆ ಸಂಜೆ ಅಲ್ಲ, ಮಧ್ಯರಾತ್ರಿ 2 ಗಂಟೆವರೆಗೂ ವೇರ್ ಮಾಡಿದ್ದೀವಿ ಮಧ್ಯಾಹ್ನ ಹಾಕ್ಕೊಂಡಿರೋ ಸ್ಯಾರಿನ. ನಾನು ಆ ಥರ ಜಾಸ್ತಿ ಹೊತ್ತು ಯಾವತ್ತೂ ಇರ್ತಾ ಇರಲಿಲ್ಲ ಸ್ಯಾರಿ ಹಾಕ್ಕೊಂಡು. ಆದರೆ ದೇವ್ರಿಗೆ ಇರಲೇಬೇಕು ಅಂತಂದು ಹಾಕ್ಕೊಂಡು ಬಂದಿರೋವಂಥದ್ದು. ಸ್ಯಾರಿ ಯಾವ ರೀತಿ ಕಾಣಿಸ್ತು ಅಂತ ಹೇಳಿ, ಹಾಗೆ ನನ್ನ ಜ್ಯುವೆಲರಿ ಸೆಟ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು, ಎಲ್ಲನೂ ನೀವು ನೋಡಿದ್ರಲ್ಲ, ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತೇಳಿ. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೂ ರಿಯಲಿ ನೋಡೋಕೆ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಒಬ್ಬೊಬ್ಬರಾಗಿ ಎಲ್ಲರೂ ಮಾತಾಡ್ತಾ ಎಲ್ಲರೂ ಹೋಗ್ತಾ ಅವ್ರು ನೋಡಿ. ಈಗ ಊಟಕ್ಕೆ ಅಂತಂದು ಎಲ್ಲರೂ ಹೋಗ್ತಾ ಇರೋದು, ಪ್ರಸಾದ ತಿಂದ್ಕೊಂಡು ಬರೋಣ ಅಂತ. ನಮ್ಮಮ್ಮನೂ ಹೇಳಿದರು, ದೇವಸ್ಥಾನಕ್ಕೆ ಹೋದರೆ ಪ್ರಸಾದ ತಿನ್ನಿರಿ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿಡೋ ಪಾಯಸ ಆಗಿರ್ಬೋದು, ಅನ್ನ ಸಾಂಬಾರು ಆಗಿರ್ಬೋದು, ಎಷ್ಟು ಟೇಸ್ಟಿಯಾಗಿ, ಅಷ್ಟೊಂದು ಜನಕ್ಕೆ ಅಷ್ಟು ಟೇಸ್ಟಿಯಾಗಿ ಹೆಂಗೆ ಮಾಡ್ತಾರೆ ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ನಾವು ಅದಕ್ಕೆ ತಿನ್ನಲೇಬೇಕು, ನಮ್ಮಮ್ಮ ಹೇಳ್ತಾ ಇದ್ರಲ್ಲ ಅಂತಂದು ಹೇಳ್ಬಿಟ್ಟು. ಹಾಗೆ ಸುನೀತಾ ಅವ್ರನ್ನ ಕೇಳಿದ್ರೆ ಅವರು ಹೌದು ಅಕ್ಕ ಚೆನ್ನಾಗಿ ಮಾಡ್ತಾರೆ, ಊಟ ಮಾಡ್ಕೊಂಡೇ ಹೋಗಬೇಕು ಅಂತ ಅಂದರು. ಮತ್ತು ಇಲ್ಲಿಂದ ನಾವು ಅಲ್ಲಿಗೆ ಹೋಗಬೇಕು ದೇವಸ್ಥಾನಕ್ಕೆ ಅಂತಂದು ಸುನೀತಾ ತೋರಿಸ್ತಾ ಇದ್ಲಿ ಇಲ್ಲಿಂದ. ಅದಕ್ಕೆ ನಿಂತ್ಕೊಂಡು ನೋಡ್ತಾ ಇದ್ವಿ ಇಲ್ಲೊಂದು ಸ್ವಲ್ಪ ಹೊತ್ತು. ಅಲ್ಲಿಂದ ನೋಡಿ ಮಾತೃಶ್ರೀ ತಾರೆ ಅಂದರೆ ತೆಲುಗಲ್ಲಿ ಬರ್ದಿದ್ದಾರೆ, ಬೇಗ ಓದೋಕ್ಕೆ ಬರಲ್ಲ ತೆಲುಗು. ಅಲ್ಲಿಂದ ಈಗ ಊಟಕ್ಕೆ ಅಂತಂದು ಇಲ್ಲೆಲ್ಲ ಕ್ಯೂ ನಿಂತಿದ್ದಾರೆ. ಇಲ್ಲಂತೂ ತಿರುಪತಿಯಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಎಷ್ಟೊಂದು ಜನ ಸಿಕ್ಕಿದ್ರು ಅಂದರೆ ನನಗೆ ನಿಜ ಖುಷಿ ಆಗ್ಬಿಡ್ತು. ಇಲ್ಲಿ ಎಲ್ಲ ಗುರ್ತಿಡ್ದು ಮಾತಾಡ್ಸಿದ್ರಲ್ಲ ಅಂತಂದು ಹೇಳ್ಬಿಟ್ಟು. ಮತ್ತು ಈ ಕ್ಯೂ ಅಲ್ಲಿ ಒಬ್ಬರು ಸಿಕ್ಕಿದ್ರು, ಅವರು ಬೆಂಗಳೂರವರೇನಂತೆ ಪ್ರಾಪರು. ಅಲ್ಲಿ ಬಂದಿದ ತಕ್ಷಣ ಈ ಕಡೆ ನೀವು ಮಂಜು ಪದ್ಮ ಅವರಲ್ವಾ, ನಾವು ನಿಮ್ಮ ವೀಡಿಯೋಸ್ ಡೈಲಿ ನೋಡ್ತೀವಿ, ಒಂದಿನ ಮಿಸ್ ಮಾಡಲ್ಲ ಅಂದರು. ನಿಜ ಇಷ್ಟೊಂದು ಜನರಲ್ಲಿ ಅವ್ರು ಐಡೆಂಟಿಫೈ ಮಾಡಿ ಮಾತಾಡ್ಸಿರಲ್ಲ, ಅದು ತುಂಬ ಖುಷಿ ಕೊಡ್ತು ಮನಸ್ಸಿಗೆ. ಅವ್ರ ಜೊತೆ ಮಾತಾಡ್ತಾ ಒಂದು 2-3 ಲೈನ್ ಅದೇ ಥರನೇ ಬಂದೆ ಇಲ್ಲಿವರೆಗೂ ಮಾತಾಡ್ಕೊಂಡು. ನೆಕ್ಸ್ಟ್ ಊಟಕ್ಕೆ ಅಂತ ಕೂತಿದ್ವಿ. ಊಟ ಎಲ್ಲ ಮುಗಿಸಿ ಮಜ್ಜಿಗೆ ಮತ್ತು ಪಾಯಸ, ಪಲ್ಯ, ಈ ಥರ ಎಲ್ಲ ಅನ್ನ ಸಾಂಬಾರು ರಸಮ್ಮು ಎಲ್ಲ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು ಊಟ. ಊಟ ಮುಗಿಸ್ಕೊಂಡು ಈಗ ಹೋಗ್ಬೇಕಾದ್ರೆ ಒಂದು ಕ್ಲಿಪ್ನ ತೊಗೊಂಡಿರುವಂಥದ್ದು ನಮ್ಮ ಮನೆಯವರು. ಇದು ವೀಡಿಯೋ ನಿಮಗೆ ತೋರಿಸೋಣ ಅಂತಂದು. ಆಗಲೇ ಎದ್ದಿದ್ದಾರೆ ಎಲ್ಲರೂ, ಈಗ ಕೈ ತೊಳಿತಾವ್ರೆ. ಇನ್ನೊಂದು ಬ್ಯಾಚ್ ಬಿಡ್ತಾರೆ ಈಗ, ಒಂದೊಂದು ಬ್ಯಾಚ್ ಒಂದೊಂದು ಸಾರಿ ಹಂಗೆ ಬಿಡ್ತಾ ಇರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಅನ್ನ ಎಲ್ಲ ರೆಡಿ ಮಾಡಿಬಿಟ್ಟು ರೈಸ್ ಅಲ್ಲೇ ಹಾಕ್ಕೊಂಡಿದ್ದಾರೆ ಟ್ರಾಲಿಯಲ್ಲಿ ತೊಳ್ಕೊಂಡು ಹೋಗೋದಕ್ಕೆ. ಬಂದಿರೋಂಥವ್ರೆಲ್ಲರೂ ಇಲ್ಲಿ ಊಟಕ್ಕೆ ಅಂತ ಕೂತ್ಕೊಳ್ಳೋದು. ಈಗ ನಾವು ಕೈ ತೊಳ್ಕೊಂಡು ನೆಕ್ಸ್ಟ್ ಹೊರಗಡೆ ಬಂದ್ವಿ. ನಾವು ಹೊರಗಡೆ ಇನ್ನೊಂದು ಸ್ವಲ್ಪ ದೂರದಲ್ಲಿ ಬರೋ ಅಷ್ಟರಲ್ಲೇ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಬಿಟ್ರಿ ಇವರು. ನೀವು ಮಂಜು ಪದ್ಮವರಲ್ವಾ, ನಾವು ನಿಮ್ಮ ವೀಡಿಯೋಸ್ ನೋಡ್ತೀವಿ, ನಮ್ಗೆ ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ ಮಾತಾಡಿಸಿದ್ದಕ್ಕೆ ಅಂದರು. ನನಗೂ ಅಷ್ಟೇ, ನೀವು ವಿಡಿಯೋ ನೋಡಿದರೆ ನಿಜ ತುಂಬ ಖುಷಿ ಆಯಿತು. ನೀವು ಬಂದು ಅಲ್ಲಿ ಮಾತಾಡ್ಸಿದ್ರಲ್ಲ, ಸ್ವಲ್ಪ ಜನ ನೋಡಿ ಮಾತಾಡ್ಸೋದು ಬೇಡ ಬಿಡು ಅಂತ ಹಂಗೆ ಹೋಗ್ಬಿಡ್ತಾರೆ. ನನಗೆ ಆ ಥರ ಮಾತಾಡ್ಸಿದ್ರೆ ನನಗೂ ಖುಷಿ ಅನಿಸುತ್ತೆ. ನನ್ನ ವೀಡಿಯೋಸ್ ನೋಡೋರು ನೋಡಿ ಇಲ್ಲೂ ಸಿಕ್ಬಿಟ್ರು ಅನ್ನೋದು ನನಗೂ ಖುಷಿ ಅನಿಸುತ್ತೆ. ಇವಾಗ ಹುಬ್ಬಳ್ಳಿ ಅಂತೆ, ಹುಬ್ಳಿಯವ್ರು ತುಂಬ ಚೆನ್ನಾಗಿ ಮಾತಾಡ್ತೀರಾ ಕನ್ನಡ ಅಂತಂದೇಳಿ ನಾನು ಒಂದು ಸ್ವಲ್ಪ ಹೊತ್ತು ಮಾತಾಡಿದೆ ಅವ್ರ ಹತ್ರ ನಿಂತ್ಕೊಂಡು. ನಮ್ಮ ಮನೆಯವರು ವೀಡಿಯೋ ಶೂಟ್ ಮಾಡಿದ್ದಾರೆ. ಹಾಗೆ ಸಿಸ್ಟರ್ಸು ಫೋಟೋ ಎಲ್ಲ ಇಟ್ಕೊಂಡ್ರು. ಫೋಟೋ ಇಟ್ಕೊಂಡು ಅವ್ರು ಹೊರಟ್ರು. ಆಮೇಲೆ ಇಲ್ಲೊಂದು ದೇವರು ಬರ್ತಾಯಿದ್ರು. ಸೊ ಇಲ್ಲಿ ಒಂದು ಸ್ವಲ್ಪ ಕ್ಲಿಪ್ನ ತೊಗೊಂಡು ನೆಕ್ಸ್ಟು ನಾವು ಬಟ್ಟೆಲ್ಲ ಇಡ್ಸ್ಕೊಂಡು ಈಗ ನೆಕ್ಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಅಂದರೆ ವರಹ ಸ್ವಾಮಿ ಇದೆಯಲ್ಲ, ಫಸ್ಟ್ ಅಲ್ಲಿ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ನಾವು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕಂತೆ. ಹಾಗಾಗಿ ನಾನು ಸ್ವಲ್ಪ ವೀಡಿಯೋಸಲ್ಲೆಲ್ಲ ನೋಡಿದ್ದೆ. ಹಾಗಾಗಿ ಸುನೀತಾ ಅವ್ರನ್ನ ಕೇಳಿದ್ದಕ್ಕೆ ಅವರು ಹೌದು ಇಲ್ಲೇ ಇದೆ, ಇಲ್ಲಿ ನೋಡ್ಕೊಂಡೇ ಹೋಗೋಣ ಬರ್ರಿ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಈಗ ಎಲ್ಲ ಅದರೊಳಗಡೆ ಹೋಗ್ತಾ ಇದ್ದೀವಿ. ಅದರೊಳಗಡೆ ಹೋಗೋದಕ್ಕೂ ಮುಂಚೆ ನಮಗೆಲ್ಲ ಬಟ್ಟೆ ಇಡ್ತಾರೆ ಹಣೆ ಮೇಲೆ. ನಮ್ಮ ಮನೆಯವರು ನಾನು ಎಲ್ಲರೂ ಇಡಿಸ್ಕೊಂಡು ಈಗ ಕ್ಯೂ ಅಲ್ಲೇ ಹೋಗಬೇಕು. ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕಲ್ಯಾಣಿ ಅಂದರೆ. ನೀರಂತೂ ವಾವ್, ಎಷ್ಟು ಕ್ಲೀನಾಗಿತ್ತು ನೀರು. ಅಲ್ಲೆಲ್ಲ ಸ್ನಾನ ಮಾಡೋರೆಲ್ಲ ಮಾಡ್ತಾ ಇರ್ತಾರೆ ಸೈಡಲ್ಲಿ. ನಮ್ಮ ಮನೆಯವರು ನಾನು ಎಲ್ಲರೂ ಬಟ್ಟೆ ಹೆಂಗೆ ಇಡಿಸ್ಕೊಂಡಿದ್ದೀವಿ ನೋಡಿ. ಒಂದು ಕಡೆದು ನನಗೆ ಯಾಕೋ ಅದು ವೈಟ್ ಬಿದ್ದಿಲ್ಲ. ನಮ್ಮ ಮನೆಯವ್ರಿಗೆ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಗೊತ್ತಾ. ಬಟ್ಟಂತೂ ಭಾಳ ಇಷ್ಟ ಆಯ್ತು ನಮ್ಮ ಮನೆಯವ್ರಿಗೆ ಇಟ್ಟಿರೋ ಬಟ್ಟು.
ಈಗ ಒಬ್ಬೊಬ್ಬರಾಗಿ ಎಲ್ಲರೂ ಆ ರೀತಿ ಹೋಗ್ತಾ ಇದೀವಿ ಕ್ಯೂವಲ್ಲಿ, ಒಂದೇ ಕ್ಯೂವಲ್ಲೇ ಹೋಗ್ತಾ ಇದ್ವಿ ನಾವು, ಎಲ್ಲೂ ಮಿಸ್ ಆಗಲಿಲ್ಲ. ಮೇಯ್ನು ಜನ ಇದ್ರೂ ಹಂಗೆ ತಳ್ಕೊಂಡೆ ಈ ಕಡೆ ಹೋಗ್ತಾ ಇದ್ವಿ ಸೈಡ್ಗೆ. ನಮ್ಮ ಮನೆಯವ್ರಿಗೆ ಆ ಶಾಲು ಸುಮ್ಮನೆ ಉದ್ರೋದ್ರು ಹೋಗ್ತಾ ಇತ್ತೆ ಆ ಟವಲ್ಲು. ಸೊ ಅದಕ್ಕೆ ನಾನು ಅದನ್ನು ತಗೊಂಡು ಹೆಗ್ಲಿಗೆ ಹಾಕೊಂಡಿದ್ದೆ. ಅಲ್ಲಿ ನೋಡ್ರಿ ಸುನೀತಾ ಆಯ್ ಮಾಡ್ತಾವಳೆ, ಸರಿತಾ ಏನೋ ಅಂತವಳೆ ಸುನೀತನ. ಅವ್ರವ್ರು ಮಾತಾಡ್ತಾವ್ರೆ ಹಿಂದ್ಗಡೆ, ನಾನು ವೀಡಿಯೋದಲ್ಲೇ ನೋಡ್ತಾ ಇರೋದು ಈಗ. ಹಂಗಾಗಿ ಅವರು, ನಾನು ಮುಂದ್ಗಡೆ ವೀಡಿಯೋ ಶೂಟ್ ಮಾಡ್ತಾ ಇದ್ನಲ್ಲ, ಅದಕ್ಕೆ ಹಿಂದೆ ಏನೋ ಮಾತಾಡ್ತಾ ಇದ್ದಾರೆ ಹೇಳ್ರಿ. ಹಂಗೆ ವೀಡಿಯೋ ಶೂಟ್ ಆಗಿದೆ. ಈಗ ಸದ್ಯಕ್ಕೆ ನಾವು ದೇವಸ್ಥಾನದ ಮುಂಭಾಗ ಹೋಗೋಣ ಅಂತಂದು ಫಸ್ಟು ಗೋಪುರದ ಹತ್ರ ಅಲ್ಲಿ ಹೋಗ್ಬಿಟ್ಟು ಕರ್ಪೂರ ಹಚ್ಚಿ ಹೋಗ್ಬೇಕಂತೆ, ಫ್ರಂಟ್ಗೆ ಹೋಗ್ಬಿಟ್ಟು. ಅದಕ್ಕೋಸ್ಕರ ಇವತ್ತು ಏನೋ ವಿಶೇಷವಾದ ಪೂಜೆಗಳು ಇದೆ ಅಂತಂದು ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಈಗ ಗೋಪುರದ ಮುಂದ್ಗಡೆ ಬಂದಿದ್ದೀವಿ ನೋಡಿ. ಈ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಎಷ್ಟು ಕಷ್ಟ ಗೊತ್ತಾ. ಸೊ ತುಂಬ ಕ್ಯೂ ಅಲ್ಲಿ ನಿಂತು ಹೋಗ್ಬೇಕಾಗುತ್ತೆ ದೇವಸ್ಥಾನದ ಒಳಗಡೆ. ಈಗ ಸದ್ಯಕ್ಕೆ ನಾನು ಪ್ಲೈನಲ್ಲಿ ಎಷ್ಟು ತೋರಿಸೀನಿ, ಇಲ್ಲೇ ನೀವು ಕೈ ಮುಗಿದ್ಬಿಡಿ. ಯಾಕಂದರೆ ನಾನು ದರ್ಶನಕ್ಕೆ ಹೋಗ್ಬೇಕಾದ್ರೆ ಮೊಬೈಲ್ಸ್ ಎಲ್ಲ ಇಡ್ಸ್ಕೊಬಿಡ್ತಾರೆ, ಕ್ಯಾಮ್ರಾ ಮೊಬೈಲ್ ಏನೂ ಅಲೋ ಇರಲ್ಲ. ಹಾಗಾಗಿ ನಿಮ್ಗೆ ಇಲ್ಲೇ ತೋರಿಸ್ಬಿಟ್ಟೆ, ಇಲ್ಲೇ ಕೈ ಮುಗಿದ್ಬಿಟ್ಟು ದೇವ್ರ ಆಶೀರ್ವಾದ ನಿಮಗೂ ಸಿಗಲಿ, ನಮ್ಮನ್ನು ಕಾಪಾಡಲಿ ಅಂತ ಕೇಳ್ಕೊಂಡೆ ನಾನು ದೇವ್ರ ಹತ್ರ. ನೀವು ಅದೇ ರೀತಿಯೇ ಕೇಳ್ಕೊಳ್ರಿ, ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ಒಳ್ಳೆ ತಂದಲ್ಲಿದ್ದರೆ ಎಲ್ರಿಗೂ ಒಳ್ಳೆತನ, ಒಳ್ಳೆ ಬುದ್ಧಿ, ಒಳ್ಳೇದು ಮಾಡೇ ಮಾಡ್ತಾರೆ ದೇವರು. ಸೊ ಇಲ್ಲಿ ಒಂದು ಸ್ವಲ್ಪ ನಾವು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಇಲ್ಲಿ ನಾನು ಅಷ್ಟು ಸ್ವಲ್ಪ ಇದು ಮಾಡೋಷ್ಟರಲ್ಲಿ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಬಿಟ್ರು. ಇವರು ಬೆಂಗಳೂರವರಂತೆ. ಹಾಗಾಗಿ ಎಲ್ಲೋ ನೀವು ಹೋಗ್ತೀರಾ ಅಂತ ಅಂದ್ಕೊಂಡ್ರೆ, ಆದರೆ ತಿರುಪತಿಗೆ ಬಂದಿರಲ್ಲ. ನಾವು ನೆನ್ನೆ ವೀಡಿಯೋ ನೋಡ್ಕೊಂಡು ಬಂದೆ ನಾನು, ಎಲ್ಲೋ ಪದ್ಮಾವರು ಟ್ರಿಪ್ ಇಟ್ಟಿದ್ದಾರೆ, ಎಲ್ಲೋ ಹೋಗ್ತಾವ್ರೆ, ಕಡೆ ಬೀಚ್ಗಳಿರೋ ಕಡೆ ಹೋಗ್ತಾವ್ರೆ ಅಂತ ಅಂದ್ಕೊಂಡ್ರೆ ನೀವು ತಿರುಪತಿ ಬಂದಿದ್ದೀರಾ. ನಾನು ತಿರುಪತಿ ಬಂದಿದ್ದೀನಿ. ಕೋ ಇನ್ಸಿಡೆಂಟ್ ಎಷ್ಟು ಬೇಗ ಮೀಟ್ ಆಗಿಬಿಟ್ಟೆ ನಿಮ್ಮನ್ನು. ನಾನು ಡೈಲಿ ವೀಡಿಯೋಸಲ್ಲಿ ನೋಡ್ತಾ ಇದ್ದೆ, ನಾನು ತುಂಬ ಖುಷಿಪಟ್ಟರು. ನಾನು ಅಷ್ಟೇ, ಅವ್ರ ಮಾತು ಕೇಳಿ ನನಗೂ ತುಂಬ ಖುಷಿ ಆಯಿತು. ಸೊ ನೋಡಿ, ಅಲ್ಲಲ್ಲಿ ಒಂದು 3-4 ಹತ್ರ ಸಿಕ್ಕಿದ್ರು ನಮ್ಮ ಸಬ್ಸ್ಕ್ರೈಬರ್ಸು. ಆಮೇಲೆ ನಾವು ರಿಟರ್ನ್ ಬಂದು ಸಂಜೆಗೆ ಮೆಸೇಜ್ ಮಾಡಿದರು ತಿರುಪತಿ ಅವರೇ, ತೆಲುಗಲ್ಲೇ ಮಾಡಿದರು. ನಾವು ನಿಮ್ಮ ವೀಡಿಯೋಸ್ ನೋಡ್ತೀವಿ, ನೀವು ನಮ್ಮ ಮನೆಗೆ ಬಂದು ಹೋಗ್ಬೇಕಾಗಿತ್ತು, ಹಂಗೆ ಹೋಗಿದ್ದೀರಲ್ಲ ಅಂತಂದು ಹೇಳಿದ್ರು. ನನಗೆ ಗೊತ್ತಿಲ್ಲ ಸಿಸ್ಟರ್, ನೀವು ಮುಂಚೆನೇ ಹೇಳಿದರೆ ಒಂದು ವೇಳೆ ಬಂದಾದರೂ ಬರ್ತಿದ್ವಿ, ನಿಮ್ಮನ್ನು ನೋಡ್ದಂಗೆ ಆಗೋದು ಅಂದೆ ನಾನು. ಆಗಲೇ ಊರಲ್ಲಿದ್ದೀವಿ ಅಂದರೆ ಅಯ್ಯೋ ಏನು ಮಾಡೋದು, ನೆಕ್ಸ್ಟ್ ಟೈಮ್ ಬಂದಾಗ ನೀವು ಮುಂಚೆನೇ ಇನ್ಫಾರ್ಮೇಷನ್ ಕೊಡಿ ನಮಗೆ, ನಾವು ನಮ್ಮ ಮನೆಗೆ ಕರಿಬೇಕು ನಿಮ್ಮನ್ನು ಅಂತ ಹೇಳಿದ್ರು. ಸಾಕಲ್ಲ, ಏನೋ ನಾನು ಏನು ಜೀವನದಲ್ಲಿ ಸಂಪಾದನೆ ಮಾಡಿಲ್ಲ ಅಂದರು, ಒಬ್ಬರ ಜನರ ಪ್ರೀತಿಯಾದರೂ ಸಂಪಾದನೆ ಮಾಡಿದ್ದೀನಿ ಅನ್ನೋದು ಖುಷಿ ನಂಗೆ ತುಂಬ ಇದೆ. ಎಷ್ಟೊಂದು ಇಷ್ಟಪಡ್ತಾರೆ, ಎಷ್ಟೊಂದು ಪ್ರೀತಿ ತೋರಿಸ್ತಾರೆ ನನ್ನ ಮೇಲೆ ಅಂದರೆ ನಿಜ. ನೀವು ಇಲ್ಲಿ ವಿಡಿಯೋದಲ್ಲೇ ನೋಡಿದ್ರಲ್ಲ, ಸೊ ಅಷ್ಟು ಇಷ್ಟದಿಂದ ಮಾತಾಡಿಸ್ತಾರೆ ಬಂದು. ನಾನು ಏನು ಅವ್ರಿಗೆ ಇಟ್ಟಿಲ್ಲ ಕೊಟ್ಟಿಲ್ಲ, ಆದರೆ ನನ್ನ ದಿನಚರಿ ವೀಡಿಯೋಸ್ನ ನೋಡೇ ನನ್ನ ಮನಸ್ಥಿತಿ ತಿಳ್ಕೊಂಡು ಅವರು ಇಷ್ಟೊಂದು ಇಷ್ಟಪಡ್ತಾರೆ ಅಂದರೆ ನಿಜ. ರಿಯಲಿ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ. ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ. ನಾನು ಜೀವನ ಪೂರ್ತಿ ಚಿರಋಣಿಯಾಗಿರ್ತೀನಿ. ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಕ್ಯೂಗೆ ಹೊರಟ್ವಿ ದೇವ್ರ ದರ್ಶನಕ್ಕೆ ಅಂತ. ಈ ರೀತಿ ಇತ್ತು. ನಾಳೆ ಎಲ್ಲ